ಹಾ ರೀ, ಇದು ನನ್ನ ಬ್ಯಾಗ್ ಕೆಂಪದ, ಆ ಬ್ಯಾಗ್ ನಿಮ್ದು. ಒಂದ ಬ್ಯಾಗ್ನಾಗ ಇಟ್ಕೊಂಡಿದ್ರ ಅಕ್ಕಿತ್ತಪ್ಪ, ಸುಳ್ಳ ಎರಡೆರಡು ಬ್ಯಾಗ್ ಮಾಡಿ. ರೀ, ನಾನ ಬೇಕಂತ ಮಾಡಿರೋದು. ನೀವು ಎಲ್ಲ ಹರಿವಿ ತಿಪ್ಪಿ ಮಾಡ್ತಿರತ್ತ. ಒಂದ್ ಅರ್ಬಿ ತಗೊಳಕ್ ಹೋಗಿ 10 ಅರ್ಬಿ ಕೇಳ್ತೀರಿ. ನಾ ಎಂತ ಚಂದ ಹೊಸ ನಿನ್ನೆ ತಗೊಂಬಂದಿದ್ವಲ್ಲ, ಕ್ಲೀನಾಗಿ ಎಲ್ಲ ಮಡ್ಚಿ ನೀಟಾಗಿ ಇಟ್ಕೊಂಡೇನು ಗೊತ್ತನ. ಅದು ಅಲ್ದ ಮತ್ತ ಆಮೇಲೆ ನಂದೊಂದೆರಡು ಸೀರೆನೂ ನೀಟಾಗಿ ಇಟ್ಕೊಂಡೇನಿಲ್ಲ. ಅಕಸ್ಮಾತ್ ಅಲ್ಲಿ ಯಾವ್ದಾರ ದೇವಸ್ಥಾನ ಕಂಡ್ರೆ ಹೋಗಕ್ ಬೇಕಲ್ಲ, ಅದಕ್ಕೆ ನೀವೆಲ್ಲ ಹರುತ್ತೀರಿ. ಅದಕ್ಕೆ ಬೇಡ, ನಿಮ್ದು ಸಪ್ರೇಟ್ ನಂದು ಸಪ್ರೇಟ್. ಹೌದು, ನಾ ಹರುತ್ತೇನಿ. ಎಷ್ಟ್ ಸಲ ಬಂದಿ ನನ್ ಜೊತೆಗೆ ನೀ ಹನಿಮೂನಿಗೆ ಹೇಳ? ಚಿಚಿ ರೀ, ಈ ಸಲ ಏನ್ ಬರ್ತಾರ? ಇದ ಫಸ್ಟ್ ಅಲ್ಲ ನಮ್ಮ ಮದ್ವೆ ಆದ್ಮೇಲೆ ಬರಾಕತ್ತಿರೋದು. ಅದನ್ನ ನಾನು ಕೇಳಾಕತ್ತಿರೋದು. ಹರಿ ಬಿಡ್ತೀರಿ ಅಂದೆಲ್ಲ, ಯಾವಾಗ ಹರಿವಿದ್ ನೋಡಿ? ನಮ್ಮ ಮನಿಗ್ ಬರ್ತಿದ್ರಲ್ಲ ನೀವು, ಅರ್ಬಿ ಬ್ಯಾಗ್ ತುಂಬ್ಕೊಂಡು 1-2 ಸಲ 3 ಸಲ ಅಂತೂ ಬಂದಿರ. ಅವಾಗೆಲ್ಲ ನೋಡೇನಿ ನಿಮ್ ರೂಮ್ನಾಗ ಒಂದ್ ಬಟ್ಟಿ ತಗೊಳಕ್ 10 ಬಟ್ಟಿ ಚಲಾಪಿಲಿ ಮಾಡಿದ್ದ. ಅದಕ್ಕ ಪಾರ್ವತಿ ಅಕ್ಕ ಸರಿಯಾಗಿ ಹೇಳ್ದಿ. ಈ ನನ್ ಮಗ ಅದನ್ನಲ್ಲ ಭಾರಿ ಗಲೀಜು. ಏನಂದಿ? ನಾನ್ ಗಲೀಜ? ಅವನಂತ ರೆಕಮೆಂಡ್ ಮಾಡಿ ನೀನ್ ಕರ್ಕೊಂಡ್ ಹೊಂಟಿದ್ದ ನಾನ್. ನನ್ಗ ಹಿಂಗಂತಿ ಕ್ಯಾನ್ಸಲ್, ನೀನ್ ಬರೋದ್ ಕ್ಯಾನ್ಸಲ್. ಸಾರಿ ಅಣ್ಣ, ಸಾರಿ. ನಮ್ಮ ಅಣ್ಣಗ್ ಹಂಗೆಲ್ಲ ಅನ್ಬೇಡ್ರಿ. ಅದಕ್ಕೆ ನೀವು ಹೇಳಕತ್ತೆ ನೋಡ್ರಿ. ಸಾಕ್ ಐಸ್ ಹಚ್ಚಿ ನೈಸ್ ಮಾಡಿದ್ದ. ನಾಳೆ ನೀನು ನಿನ್ ಗಂಡ ಹನಿಮನಿಗೆ ಹೋಗಿರ್ತಿರಲ್ಲ, ನಾನು ನನ್ ಹೆಂಡತಿ ಅಷ್ಟೊತ್ತಿಗೆ 1-2 ಮಕ್ಕಳಾಗಿರ್ತತಿ. 2 ಮಕ್ಕಳು ಎಲ್ಲಾರನು ಕರ್ಕೊಂಡ್ ನಾನು ನಿನ್ ಜೊತೆಗೆ ಗಂಟು ಬೀಳ್ತೇನೆ. ನೋಡ್ತೇನೆ, ಹನಿಮೂನಿಗೆ ನಾವು ಬರ್ತೇವಿ. ಬರ್ರಿ, ಯಾರ್ ಬೇಡ ಅಂದ್ರ? ಬರೀ ನನ್ ಮಕ್ಕಳನ್ನೇ ನೋಡ್ಕೊಂಡಿರ್ಬೇಕು ನೀನ್. ನಿನ್ ಗಂಡನ ಜೊತೆಗೆ ಒಂಚೂರು ಕುಂದ್ರಾಕು ಟೈಮ್ ಸಿಕ್ಕಿರ್ಬಾರ್ದು ನಿಂಗ. ಆಗ್ಲಿ ಬಿಡು, ಅದಕ್ಕೇನೈತಿ. ಅವಾಗಲ್ಲ ನಾನೇ ನಿಮ್ಗೆ ಹೇಳಂಗೇ ಇಲ್ಲ. ಆರಾಮ್ ಮದ್ವಿ ಮಾಡ್ಕೊಂಡ ತಕ್ಷಣ ಅಲ್ಲಿ ನಮ್ಮ ಅತ್ತಿ ಮನ್ಯಾಗ ಹೇಳಂಗಿಲ್ಲ ಕೇಳಂಗಿಲ್ಲ, ಫಟ್ ಅಂತ ನಿಮ್ಮನ್ಗ ಹೋಗ್ಬಿಡ್ತೀವಿ. ನೋಡ್ ಈಗ ಎಷ್ಟ್ ಚಂದ ಲೆಕ್ಕ ಹಾಕತ್ತಾಳ. ಅಯ್ಯೋ ಅಣ್ಣ, ಅದನ್ ಬಿಡಿ. ಈಗ ನನ್ ಲಗೇಜ್ ರೆಡಿ ಐತಿ. ನಿಮ್ ಲಗೇಜ್ ತಗೊಂಡ್ ತಳಗ್ ಬಂದ್ರೆ ಡ್ಯಾಡಿ ಕಾಯಕತ್ತಾರಲ್ಲೇ. ಅವ್ರೇ ಹೇಳಿದ್ರ ನಾನು ಆಫೀಸ್ಗೆ ಹೋಗ್ಬೇಕಮ್ಮ, ಅವ್ರು ಬಂದ್ರಂದ್ರೆ ಬಡ ಬಡ ಮಾತಾಡ್ಸಿ ಹೇಳಿ ಹೋಗ್ಬೇಕಂತ ಹೇಳಿ. ಗೊತ್ತನ? ಬಾ ಪಟ್ನ ಬಾ ಕೆಳಗ. ಅಯ್ಯೋ ಸರಿ ನಡಿ. ಪಾರ್ವತಿ ಅವ್ರೆ ಬರ್ರಿ ಹೋಗುನ್. ನೀವು ಕೆಳಗ್ ಹೋಗ್ರಿ, ಇವನ್ನೆಲ್ಲ ನಾನು ಕಾರ್ನಾಗ ಇಡಿಸ್ತೀನಿ. ಹೌದು, ನೀವ್ ರೆಡಿ ಆಗೋದು ಯಾವಾಗ? ಇನ್ನು ಏನ್ ರೆಡಿ ಆಗ್ಬೇಕು? ರೆಡಿ ಆಗಿನಲ್ಲ. ಸೀರೆ ಉಟ್ಕೊಂಡ್ ಬರಾತಿರ? ಅಲ್ರಿ ಪಾರ್ವತಿ ಅವ್ರೆ, ನಿನ್ನೆ ನಾನ್ ನಿಮ್ಗೆ ಏನ್ ಡ್ರೆಸ್ ಕೊಡ್ಸಿದ್ದೆ, ನೀವೇನ್ ಹಾಕೊಂಡಿರಿ? ಸಾರಿ ರೀ, ನೀವು ನಂಗೆ ಚೂಡಿದಾರು ಪ್ಯಾಂಟು ಶರ್ಟ್ ಕೊಡ್ಸಿದ್ರಿ. ಅದನ್ನೆಲ್ಲ ನಂಗೆ ಚೂಡಿದಾರ್ ಬೇಕಾದ್ರೆ ಹಾಕೋತೀನಿ. ನಾನು ಸೀರೆ ಉಟ್ಕೊಂಡೇ ಬೇಕಾದ್ರೆ ಚೂಡಿದಾರ್ ಹಾಕೋತೀನಿ. ಆದ್ರೆ ಪ್ಯಾಂಟು ಶರ್ಟ್ ನಂಗೆ ಈಗ ಬೇಡ. ಅಲ್ಲಿ ಅತ್ತಿ ಮಾವ ಅದಾರ, ಅವ್ರಿದ್ರಿಗೆಲ್ಲ ಒಂಥರ ಮುಜುಗರ ಆಕೈತೆ. ಅದಕ್ಕೆ ನಾ ಎಂದೂ ಆ ಥರದ ಅರ್ಬಿ ನಮ್ಮ ಮನ್ಯಾಗಾದ್ರೂ ಹಾಕೊಂಡಿಲ್ಲ. ಅದಕ್ಕೆ ನನಗೆ ಹಾಕೊಳ್ಳಾರ್ದ ಅರ್ಬಿನ ಹಾಕೋ ಅಂದ್ರೆ ನಂಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಕೈತಿ. ಅದಕ್ಕೆ ಏನು ಬೇಜಾರು ಮಾಡ್ಕೋಬೇಡ್ರಿ. ಹಂಗಲ್ಲ, ಅಲ್ಲೇ ನಮ್ಮ ಊರಲ್ಲ ಏನಲ್ಲ, ಯಾರು ಏನೋ ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ನಮ್ಗೆ ಕಂಫರ್ಟಬಲ್ ಯಾವ ಥರ ಬಟ್ಟೆ ಬೇಕೋ ಅದನ್ನ ಹಾಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ನೀನು ಈ ಥರ ಸೀರೆ ಉಟ್ಕೊಂಡ್ರೆ ಚೂಡಿದಾರ ಹಾಕೋ. ಅಟ್ಲೀಸ್ಟ್ ಅಲ್ಲಿ ಹೋದ್ಮೇಲೆ ಬೇಕಾದ್ರೆ ನೀನು ಪ್ಯಾಂಟ್ ಶರ್ಟ್ ಹಾಕೊಳ್ಳುವಂತೆ ಆಯ್ತಾ? ಆಯ್ತು. ಅಷ್ಟರಲ್ಲೇ ನೀವು ಈ ಬ್ಯಾಗ್ ಬೇಕಾರೆ ಕಾರ್ನಾಗ ಇಡ್ಸ್ರಿ, ನಾ ಬರ್ತೀನಿ. ಸರಿ. ವಜ್ಜೇಕವು 2 ಒಮ್ಮೆ ತಗೊಂಡೋದ್ರಲ್ಲ. ಅಯ್ಯೋ ದೇವ್ರೆ. ಈಗ ಚೆನ್ನಾಗಿ ಕಾಣಿಸತ್ತೆ. ಸರಿ, ಹುಷಾರಾಗಿ ಹೋಗ್ಬರ್ರಿ. ಇಲ್ಲೋಡ, ಗೊತ್ತಿಲ್ಲದ ಊರು ಏನ, ಒಬ್ರಿಗೊಬ್ರ ಜೊತೆಯಾಗಿರ್ರಿ. ಏನಾರ ಅಲ್ಲಿ ತರ್ತೇನೆ, ಅದನ್ನ ತರ್ತೇನೆ, ಇದನ್ನ ತರ್ತೇನೆ ಅಂತ ಒಬ್ಬೊಬ್ರ ಹೋಗಕ್ ಹೋಗ್ಬೇಡ್ರಿ. ಮೊದ್ಲ ಮಂದಿ ಬರಬರಿ ಇಲ್ಲ ಅಂದಾಕರ ಅನ್ನವಲ್ಲ. ಏನ ಯಾಕೆ ಬೇಕು, ನಮ್ಮ ಹುಷಾರನ ನಾವಿರ್ಬೇಕು. ಏನ ಆಮೇಲೆ ರೂಮ್ ಅಷ್ಟೇ ನೋಡಿ ಮಾಡಿ, ಊರಿದ್ದಲ್ಲೇ ಏನ ಮಂದಿದ್ದಲ್ಲೇ ಇರ್ರಿ. ಏನ ಎತ್ತಬೇಕತ್ತಾರ ಕಾಣಿ ಮಾಡ್ಕೊಂಡಿರ್ಬೇಡ್ರಿ. ಆತು ಬೇ, ನೀ ತಲೆ ಕೆಡ್ಸ್ಕೊಬೇಡ. ನಮ್ಮ ಹುಷಾರನ ನಾವಿರ್ತೀವಿ, ನೀ ಸುಮ್ಮನೆ ಟೆನ್ಷನ್ ಮಾಡ್ಕೊಂತೀನಲ್ವಾ? ಪಾರ್ವತಿ, ನಾ ಏನ್ ಹೇಳಿದ್ರು ಅವ್ನ್ ಲೆಕ್ಕಕ್ಕಿರೋದಲ್ವ. ನೀನ ಒಂಚೂರು ಕಾಳಜಿ ಮಾಡ್ಬೇಕು ನೋಡು. ಅನುಗ್ ಹೇಳವ. ಏನ ಆದಿತ್ಯ ಆತ ನೀವತ್ತು ಎಲ್ಲಿ ಹೋಗಾಕ್ ಹೋಗ್ಬೇಡ್ರಿ, ಹುಷಾರಾಗಿರ್ರಿ. ಗೊತ್ತಿದ್ದ ಕಡೆ ಚಂದಾಗಿ ಏನ ವಿಚಾರಿಸಿ ಕಾಣಿ ಮಾಡ್ಕೊಂಡಿರ್ರಿ. ಅಯ್ಯ ಅವ್ರೇನ ಕಾಡಿಗೆ ಹೊಂಟಾರನ್ಲೆ, ಊರಿಗೆ ಹೊಂಟಾರ. ಅಲ್ಲಿನೂ ಮಂದಿ ಇರ್ತಾರ. ನಾವು ಇವ್ರಂಗ ಟೂರಿಸ್ಟ್ ಎಷ್ಟೋ ಜನ ಹೋಗಿರ್ತಾರ. ಏನ್ ಅದನ್ನೆಲ್ಲ ಚಿಂತಿ ಬಿಡು, ಆರಾಮ್ ಹೋಗಿ ಆರಾಮ್ ಬರ್ರಿ ಅಂತ ಅಷ್ಟೇ ಹೇಳ. ಸುಮ್ನೆ ಇಲ್ಲ ಬರೋದು ಅವ್ರಿಗೆ ಇಲ್ಲದ ಹೆದರ್ಕಿನೂ ನೀನೇ ತಲೆಯಾಗ ಹಾಕ್ತಿ. ಆಯ್ತು, ಸರಿ ಹುಷಾರಿ. ಅಷ್ಟು ನೆನಪು ಮಾಡಿ ಎಲ್ಲ ತಗೊಂಡಿರಲ್ಲ ಅರ್ಬಿಗಿರ್ಬಿ. ಏನ ಅಲ್ಲಿ ಸುಮ್ಮನೆ ತಗೊಳಕ್ ಹೋಗ್ಬೇಡ್ರಿ. ಮತ್ತೆ ಇಲ್ಲಿ ಮರ್ತ ಹೋಗಿ ಅಲ್ಲೇ ಸುಮ್ಮನೆ ಪುಟ್ಟಾಪುರಿ ರೊಕ್ಕ ಒಂದು ಕ್ಯಾಡ್ ಕನ್ನಡದವ್ರ ಅನ್ನತ್ಲೆ ಮತ್ತೊಂದಿಷ್ಟು ಹೆಚ್ಚಿಗೆ ರೇಟ್ ಹೇಳ್ತಾರ. ಅದಕ್ಕೆ ಏನ ಆಮೇಲೆ ಇನ್ನೊಂದು, ನಿನ್ನ ಅರ್ಬಿಗಿರ್ಬಿ ಏನೇನ ಬಾತ ಇದ್ರಲ್ಲ ಎಲ್ಲ ಇಟ್ಕೊಂಡು ಹೋದಿಲ್ಲ. ಹೌದು, ನೀ ಪ್ಯಾಂಟು ಅಂಗಿ ತಗೊಂಬಂದಿದ್ದಲ್ಲ ಪಾರ್ವತಿ, ಹಾಕೋಬೇಕು ಬೇಡವಾ? ಅದು ಅತ್ತಿಯರ ತಗೊಂಬಂದಿದ್ದೆ ರೀ. ನನಗಿಲ್ಲಿ ಮಾವಾರ ಮುಂದೆ ಹಾಕೊಳಕ್ ಒಂಥರ ಮುಜುಗರ ಆಯ್ತು. ನಾನು ಅಲ್ಲಿ ಹೋದ್ಮೇಲೆ ಹಾಕೋತೀನಿ. ಈ ಚೂಡಿದಾರನೇ ಹಾಕೊಂಡೆ. ಆಯ್ತು ಬಿಡವ. ಮಾವರ ಅತ್ತಿಯರ, ನಿಮ್ಮ ಆರೋಗ್ಯ ಹುಷಾರಾಗಿ ನೋಡ್ಕೊರಿ. ನಾವು ಬರೋದೊಂದು 5 ದಿನ ಆಗ್ಬೋದು. ಅದಕ್ಕೆ ಹುಷಾರಾಗಿರ್ರಿ. ಅಶ್ವಿನಿನೂ ನಮ್ಮ ಜೊತೆಗೆ ಬರ್ತಾ ಇದ್ದಾಳ. ನೀವು ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರಿ. ಒಂದು 5 ದಿನ ಏನಾಗಲ್ಲ. ಸ್ವಲ್ಪ ಆಫೀಸ್ ಟೆನ್ಷನ್ ಭಾಳ ತೊಗೊಳಕ್ಕೆ ಹೋಗ್ಬೇಡ್ರಿ. ಅತ್ತಿಯವರು ಮನ್ಯಾಗ ಒಬ್ಬರೇ ಇರ್ತಾರೆ ಮಾವರ. ನೀವು ಬರೋದು ಲೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಆದಷ್ಟು ಮನೆ ಒಳಗೆ ಇದ್ಬಿಡ್ರಿ ಅಂತೇನೆ ನಾನು. ಏನೊಂದು 5 ದಿನಕ್ಕೆ ಏನಾಕೈತಿ, ನಾವು ಬಂದಮೇಲೆ ನಾವೇ ಆಫೀಸ್ ಕಡೆ ಜಾಸ್ತಿ ಮೇಂಟೈನ್ ಮಾಡ್ತೀವಿ. ಅವಾಗ ನಿಮ್ಗೆ ಸ್ವಲ್ಪ ರಿಲೀಫ್ ಸಿಗ್ತೈತಿ. ಅದಕ್ಕೆ ಮಾವರ ಅತ್ತಿಯರ ಹುಷಾರಾಗಿರ್ರಿ, ಆರೋಗ್ಯದ ಕಡೆ ಲಕ್ಷ್ಯ ಇರಲಿ. ಫೋನ್ನ ಪಕ್ಕದಾಗ ಇಟ್ಕೊರಿ, ಸ್ವಿಚ್ ಆಫ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಮಾವರ ನಿಮ್ಮ ಎದಿ ನೋವಿನ ಗುಳಿಗೆ ನಿಮ್ಮ ಕಡೆನೇ ಇಟ್ಕೊರಿ.
ಹಾಕೋರಿ. ಅತ್ತಿಯರ ನೀವು ಎಸಿಡಿಟಿ ಅಂದಿದ್ರಲ್ಲ, ನಿನ್ನೆ ಬರ್ತಾ ಇನ್ನೂ ತೊಗೊಂಬಂದಿನಿ. ಅದನ್ನ ಇಲ್ಲಿ ಅಡಿಗೆ ಮನೆ ಸಾಸಿವೆ ಡಬ್ಬಿ ಇತ್ತಲ್ಲ ಅಲ್ಲಿ ಇಟ್ಟೇನ್ರಿ. ಒಂದು 4 ಕಿಲೋ ಇಟ್ಟೇನಿ. ಕುಡೀರಿ ನಿಮ್ಗೆ ಎಸಿಡಿಟಿ ಆದಾಗ. ಆಮೇಲೆ ಈ ಫ್ರಿಜ್ನಾಗ ಜ್ಯೂಸ್ ಇಟ್ಟೈತಲ್ಲ ಅದನ್ನ ಕುಡಿಬೇಡ್ರಿ ಅತ್ತಿಯರ, ನೆಗಡಿ ಆಕೈತಿ ವಿಪರೀತ. ಅದನ್ನ ಕುಡಿದ್ರೆ ನೆಗಡಿ ಜಾಸ್ತಿ ಆಕೈತಿ. ಆಮೇಲೆ ನೋಡ್ರಿ ಮನ್ಯಾಗ ನಾನು ಇರಂಗಿಲ್ಲ, ಅಶ್ವಿನಿನೂ ಇರಂಗಿಲ್ಲ. ಆಮೇಲೆ ಏನು ಮಾಡ್ತೀರಿ ನೋಡ್ರಿ, ಅದಕ್ಕೆ ಅದೆಲ್ಲ ಕುಡಿಯಕ್ಕೆ ಹೋಗ್ಬೇಡ್ರಿ. ನಿಂಬೆ ಹಣ್ಣು ಅದಾವ, ಬೇಕಾರೆ ಶರ್ಬತ್ ಮಾಡ್ಕೊಂಡು ಕುಡೀರಿ. ಅಲ್ಲಿಂದ ಒಂದು ಗಡಿಗೆನಾರ ತೊಗೊಂಬರ್ಬೇಕಿತ್ತು. ಈ ಟೈಮ್ನಾಗ ಆದಷ್ಟು ಫ್ರಿಜ್ನ ನೀರು ಕುಡಿಯಾಕ ಹೋಗ್ಬಾರ್ದ್ರಿ ಅತ್ತಿಯರ, ಹೌದಿಲ್ರಿ? ಸುಮ್ಮನೆ ಒಂದು ಗಡಿಗೆ ತೊಗೊಂಡು ಬರ್ಬೇಕು. ನಳ ಇದ್ದಿದ್ದು ನೋಡಿ, ಕೋಲ್ಡ್ ನೀರು ಆಗ್ತಾವು, ಕುಡಿಯಾಕ ಚಲೋ ಅನಿಸ್ತೈತಿ. ನೆಕ್ಸ್ಟ್ ಟೈಮ್ ಅದನ್ನೇ ಮಾಡ್ತೀನಿ ತಗೋರಿ. ಸದ್ಯಕ್ಕತ್ತಿ ಮಾವರ ನೀವು ಹುಷಾರಾಗಿರ್ಬೇಕು ನೋಡ್ರಿ. ಆತವ, ಯಾಕಷ್ಟು ತಲೆ ಕೆಡ್ಸ್ಕೊತಿ? ಈಗ ಊರು ಹೊಂಟಿರೋರು ನೀವು ಹುಷಾರಿರ್ರಿ. ಸರಿ ಆಯ್ತು. ಅಕ್ಕಿ ಎಲ್ಲೋದ್ಲು ಬೇ ಅಶ್ವಿನಿ? ಅದಾಲೆ ಮಂಗ್ಯಾನ ಅಂತ ಹೋಗಿ ಕಾರ್ನ್ಯಾಗ ಕುಂತತ್ತಪ್ಪ. ಸರಿ ಆಯ್ತು ಬೇ. ಹೋಗ್ತಾ ದಾರಿ ಒಳಗೆ ಅನುನ ಆದಿತ್ಯಾರನ್ನ ಕರ್ಕೊಂಡು ಹೋಗು. ಏನು ಕಾರ್ ನಿಧಾನ ಕೊಡಿಸ್ರಿ, ಎತ್ತಬೇಕಂತ ಹುಯಿ ಅಂತ ಹೋಗ್ಬೇಡ್ರಿ ಅಷ್ಟೇ. ಏನ ಆಮೇಲೆ ಅಲ್ಲಿ ಇದು ನಿಮ್ಮ ತಂಗಿ ಎಲ್ಲಿ ಬರ್ತಾಳಂತವ? ಅತ್ತಿಯರ ಬಸ್ ಸ್ಟ್ಯಾಂಡಿಗೆ ಬರಕ್ಕೆ ಹೇಳಿನ, ಅಲ್ಲಿಂದಲೇ ಕರ್ಕೊಂಡು ಹೋಗ್ತೀವಿ. ಬರ್ತೀನಿ ಅಂದಾಳ್ರಿ ಅತ್ತಿಯರ. ಹಂಗಾರ ಸರಿ, ಏನ ಹುಷಾರಿ? ಬರ್ತೀವಿ ಬೇ. ಪಾರ್ವತಿ, ನನ್ ಸುಸಿ ಎಷ್ಟು ಜಾಣಿ ಗೊತ್ತಾ? ಮೊನ್ನೆ ಒಂದೇ ದಿನ ಗಾರ್ಮೆಂಟ್ಸಿಗೆ ಹೋಗಿ ಬಂದಿದ್ದ. ಅಲ್ಲಿ ಏನೇನ್ ಅನಾನುಕೂಲಗಳು ಅದಾವ ಅನ್ನೋದನ್ನ ಅಷ್ಟು ಚೆನ್ನಾಗಿ ಪತ್ತೆ ಹಚ್ಚಾರ ನೋಡು. ನಿಜವಾಗ್ಲು ಅರವಿಂದನು ಅಷ್ಟೇ, ಅವನು ಇಷ್ಟು ವ್ಯವಹಾರದ ಕಡೆ ಲಕ್ಷ್ಯ ಕೊಡ್ತಾನಂತ ನಾನು ಅನ್ಕೊಂಡಿದ್ದಿಲ್ಲ. ನಿಜವಾಗ್ಲು ಹೆಣ್ಮಕ್ಳು ಹೋಗಿ ಬರಕ್ ವೆಹಿಕಲ್ ಸರಿ ಇಲ್ಲ ಅನ್ನೋದನ್ನು ಪತ್ತೆ ಹಚ್ಚಾರ. ಅಕೌಂಟ್ಸ್ನಾಗ ಏನ್ ಮಿಸ್ಟೇಕ್ ಆಗ್ತಾ ಇತ್ತು ಅನ್ನೋದನ್ನ ಪತ್ತೆ ಹಚ್ಚಾರ. ಆಮೇಲೆ ಮೆಟೀರಿಯಲ್ನ ಸರಿಯಾಗಿ ತರಿಸ್ತಾ ಇಲ್ಲ, ಬಹಳ ಡಿ ಕ್ವಾಲಿಟಿ ಮೆಟೀರಿಯಲ್, ಕ್ಲಾತ್ಸ್ ಯಾವ್ದು ಸರಿ ಇಲ್ಲ ಅನ್ನೋದನ್ನು ಪತ್ತೆ ಹಚ್ಚಾರ. ಇನ್ನು ಅಲ್ಲೇ ಒಂದ್ ಸ್ವಲ್ಪ ದಿನ ಕೆಲಸ ಮಾಡಿದ್ರೆ ಇನ್ನೂ ಏನೇನ್ ಪತ್ತೆ ಹಚ್ಬೋದಲ್ಲ. ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಇಷ್ಟು ಬೇಗ ಕೆಲಸ ಕಲಿತಾ ಇದಾರ ಅಂದ್ರ ಬಹಳ ಖುಷಿ ಆಯ್ತು. ಒಳ್ಳೆ ಹುಡುಗಿ ಅದಾಳ. ಅವ್ರಪ್ಪ ಅವ್ರವ್ಗ ಆರಾಮಿಲ್ಲ, ಸ್ಯಾಲ್ರಿ ಕೊಡ್ಬೇಕನ್ನೋಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾಳ. ಅವಳು ಏನಾದ್ರೂ ಒಳ್ಳೆ ಇದೇ ರೀತಿ ಎಲ್ಲ ಮುಂದುವರ್ಕೊಂಡು ಹೋದ್ರೆ ಅವ್ರಪ್ಪ ಅವ್ರವ್ಗ ಆರಾಮ್ ಆದ್ಮೇಲೂ ಕೂಡ ಆಕಿ ನನ್ನ ಕಂಪ್ನಿ ಒಳಗೆ ಕೆಲಸ ಮಾಡ್ಲಿ ಅಂತೀನಿ. ಅಂದ್ರೆ ಇದನ್ನ ಇನ್ನೂ ಹೆಚ್ಚು ಉನ್ನತ ಸ್ಥಾನಕ್ಕೆ ಬೆಳೆಸ್ಕೊಂಡು ಹೋಗಕ್ ಸಾಧ್ಯ. 3 ಹೊತ್ತು 15 ಯೋಚನೆ ಮಾಡ್ರಿ. ಈಗ 5 ಕಂಪ್ನಿ ಅದಾವ, ಇನ್ನೊಂದು 5 ಮಾಡಿ 10 ಕಂಪ್ನಿ ಮಾಡ್ಬಿಡೋಣ ಅನ್ನೋದು ಬರೀ ಇದೇ ಯೋಚನೆನ. ಮನಿ ಒಳಗೆ ಹೆಂಟು ಒಂದ ನಾಯಿಗತೆ ಕುಂತಿರ್ತೈತಿ, ಗುಗಿಗತೆ. ಅದ್ರ ಜೊತೆಗೆ ಯಾರು ಬೇಕನ್ನೋದು ವಿಚಾರ ಇಲ್ಲ. ಇದೇನೋ ಒಂದು ಸೊಸಿ ಕಂಡಿಡಲಂತ, ಅದಕ್ಕೆ ಆಫೀಸಿಗೆ ಫಿಕ್ಸ್ ಮಾಡ್ಕೋತಾರಂತ. ಏನಿಲ್ಲ, ಅವ್ರಪ್ಪ ಅವ್ರಿಗೆ ಆರಾಮಾದ್ಮೇಲೆ ನನ್ನ ಸೊಸಿ ನನ್ನ ಕೆಲಸ ಬಿಡಿಸಿ ಮನಿ ಒಳಗೆ ಇಟ್ಕೋತೇನೆ ಅಷ್ಟೇ. ಆಕೆ ಎಲ್ಲಿ ಏನು ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಅಮ್ಮ ಹೋಗ್ಬರ್ತೀನಿ. ಯಾವ್ದ ಇದು ಹುಡುಗಿ? ಶಾಂತವಾ ದೌಡ್ ಬಾ ಇಲ್ಲಿ. ಏನ್ ರೀತಿ ಇದ್ರ ಅವತಾರ ನೋಡಿಲಿ, ಹಾಕೊಂಡಿರೋ ಅರ್ಬಿ ಕೇಳ ನೋಡು. ಚೀ ಏನೈದ್ ನಿನ್ ಅವತಾರ? ಯವ್ವ ಇದೀಗಿನ ಪ್ಯಾಸನ್. ನಿನ್ನೆ ಅಕ್ಕ ಕೊಟ್ಟು ಕಷ್ಟ ಗೊತ್ತನು ಇಂಥ ಅರ್ಬಿ ಎಲ್ಲ. ಯವ್ವ ದೇವ್ರ, ಏನೇನ್ ಮಾಡ್ತೀರಿ ಮಾಡ್ರಿ, ಏನೇನ್ ಹಾಕೊಂತೀರಿ ಹಾಕೋರಿ. ನಿಮ್ಮ ಅಕ್ಕನು ಅಲ್ಲಿ ಹೋಗಿ ಏನೇನೋ ಕಲಿಯಾಕತ್ತಾಳ, ನಿನಗೂ ಏನೇನೋ ಕಲ್ಸಾಕತ್ತಾಳ. ಆತ್ ತಗೋ, ಹಾಕೊಂಡವ್ರ ಕೊಡ್ಸಕ್ ಬಲ್ಲ. ನನ್ಗೆ ಏನ್ ಆಗ್ಬೇಕಾಗೈತಿ ಇಲ್ಲೋಡ. ಅಯ್ಯೋ ಉಂಡಿ ಹೊರಗೆ ಇಟ್ಟಿಯಲ್ಲ, ಅವನು ಹೊಸ ಬ್ಯಾಗ್ನಾಗ ಹಾಕೊಳ್ಳೋದ್ ಬಿಟ್ಟೆ. ನಿನ್ನೇನ ಅಂದೆ ಉಂಡಿ ಮಾಡಾಳ ಅವ್ವ, ಹೊಸು ತಗೊಂಡೋಗಂದಾಳ ಮಾಡಾಕತ್ತಿದ್ಲ ಅಂತೇಳಿ. ಅಯ್ಯ ನಾವೇನ್ ಗೆಟ್ ಟುಗೆದರ್ ಪಾರ್ಟಿ ಹೊಂಟೇವನು, ಉಂಡಿ ಅಡಿಗೆ ಎಲ್ಲ ಕಟ್ಕೊಂಡು ಹೋಗಕ ಬ್ಯಾಡ ಅಂತ ಹೇಳು ಅಂತೇಳಿ ಮಾರಿನ ಮಾಮ ನಕಲಿ ಮಾಡಿದ ಗೊತ್ತುನು. ಅಕ್ಕನು ಬ್ಯಾಡ್ ಬಿಡುವ, ಎಲ್ಲ ಯಾರು ತಿನ್ಬೇಕು ಉಂಡಿ, ತಿನ್ಲಿಲ್ಲ ಅಂದ್ರೆ ಸುಮ್ಮನೆ ಹಂಗ ಉಳಿತಾವ, ಇದ್ರ ಮನ್ಯಾಗ ಅವ್ರ ತಿಂತಾರ, ಬ್ಯಾಡ ಅಂತ ಅಂದ್ಲು. ಅವಕ್ಕೇನ್ ಗೊತ್ತೈತೆ ಅವಕ್ಕ ಮನೆಯಿಂದ ಒಟ್ಟು ಏನೋ ಅಂತಾರಲ್ಲ, ನಮ್ಮನ್ನ ನಮ್ಮ ಪದರ್ನಾಗ ಇರ್ಬೇಕಂತ. ತಿನ್ಲಿ ಬಿಡ್ಲಿ, ಒಂದಿಟ್ ಮನೆಯಿಂದ ಏನಾರ ಒಯ್ಯಂಗ್ ಒಯ್ಬೇಕು. ಯಾವ ಟೈಮ್ನಾಗ ಉಪಯೋಗಕ್ಕವ ಹೇಳಕ್ ಆಗುದಿಲ್ಲ. ಕಟ್ಕೊಂಡ್ ನಡಿ ನೀನು. ಅದ್ರಾಗ ಹೊಸ ಅರಿಬಿದಾವ, ಅದ್ರಾಗ ಉಂಡಿ ಕಟ್ಕೊಂತಿಯಲ್ಲ, ಎಲ್ಲ ಎಣ್ಣಿ ಸೋರಾಗತ್ತಾಗ. ಬೇರೆ ಯಾವ್ದಾರ ಡಬ್ಬೆ ಹಾಕ್ಬಿಡ, ನನ್ ಜೀವ ತಿನ್ಬೇಡ. ಅಲ್ಲಿ ಹೊತ್ತಾತು ಅಕ್ಕ ಫೋನ್ ಹಚ್ಚಿದ್ಲಿ ಎಲ್ಲದಿ ಅಂತೇಳಿ. ಏಟತ್ತಗ ಇಲ್ಲಿ ಬಸ್ ಹತ್ತಿ ಸೀದಾ ಬಸ್ ಸ್ಟ್ಯಾಂಡ್ ಹೋಗಿ ಇಳಿತಿ. ಒಬ್ಬಿಕ ಹೋಗ್ಬೇಕ ಇಲ್ಲ ಆಳ ಮಲೇಶಣ್ಣಗೆ ಹೇಳೇನಿ, ಕರ್ಕೊಂಡೋಗಿ ಬಿಡ್ತೇನಂದಾನ. ಗಿರ್ಜಿ ಗಂಡ ಅವನೇ ಬರ್ತೇನಂದಾನ. ಶಾಂತಕ್ಕ ಏನೋ ಮಗ ತಲೆ ತಿನ್ಕೊಂತಿಲ್ಲ ನಿಂದಿರ್ಸ್ಕೊಂಡೇನು? ಯಾವಾಗ ಇನ್ನು ಬಿಡುದ್ ನೀಕಿನ್ ಅಲ್ಲಿ ನನ್ನ ಗಂಡ ಬಗಲ ಕಾಯಕತ್ತಾನ. ಲಕ್ಷ್ಮಿ ನಡಿ, ಅಲ್ಲಿ ಮಲೆ ನನ್ನ ಗಂಡ ಕಾಯಕತ್ತಾನ ನೋಡಲ್ಲಿ. ಲೂನಾ ಮ್ಯಾಗ ಹತ್ತಿ ಕುಂತು ದೊಡ್ಡ ಇದು ಮಾಡಕತ್ತಾನ. ಪಟ್ನ ನಡಿ ಬ್ಯಾಗ್ ತಗೋನು. ಯಪ್ಪ ಹೋಗ್ಬರ್ಲ್ಯಾ? ಹೋಗ್ಬರ್ತೀನಿ. ಆಯ್ತು ಸಾವಕಾಶ. ಆಯ್ತು ಕುಂದ್ರ. ನಾನು ಹೊಕ್ಕೇನಂದೆ, ನನ್ನ ಬಿಟ್ಟು ಮಗಳನ್ನಷ್ಟ ಕಳ್ಸಕತ್ತಾಳ. ನಾನು ಸೊಸಿ ಊರ್ ಬಿಡಾಡಿ ಉಂಡಿ ಕಟ್ಟಿ ಇಲ್ಲೇ ಇಟ್ಟತ್ ನೋಡು. ಯವ್ವ ಗಿರ್ಜಿ ಏನಾರು ನೋಡಿಲ್ಲ ಅಂದ್ರೆ ಈಗ ತಾಟ ಎಬ್ಸ್ಕೊಂಡು ಹೋಗ್ಕಳ ಮನಿಗೆ. ಮೊದಲು ಮುಚ್ಚಿಡ್ಬೇಕಿದನ್ನ. ಏನ ನೋಡ್ದಂಗ ಆತಲ್ಲ ಪಲ್ಲಂಗದ ಮ್ಯಾಗ. ಬಂದ ಬಿಟ್ಟೆ ರಣ ಹದ್ದು ಕಣ್ಣು ಹಾಕಿದಂಗ ನೋಡ್ಲೆ. ನಿಮ್ಮ ಅವನ ನನ್ನ ಗೆಜ್ಜಿ ಓದಿವೆ ನೀನ. ಉಂಡಿ ತಿನ್ಲಿ ನಮ್ ಗಿರ್ಜಿ ಅಂತೇಳಿ ಕೈಯಾಗ ತಗೊಂಬಂದ್ ಕೊಡಾಕತ್ತಿದ್ದೇನೆ. ತೊಂಬೈಲ 4 ಉಂಡಿ ತೊಂಬೈಲ್. ಗಿರ್ಜಿ ತಲೆ ಕೆಡ್ಸ್ಕೊಬೇಡ, ಸುಮ್ನಿರು. ಯಾಕೆ ಕೇಳಿ ನಮ್ಮ ಅತ್ತಿ ಕಡೆ ಏನಾರ ಒಂದು ಅನ್ಸ್ಕೊಂತಿ ಏನ? ಸುಮ್ನಿರು. ಅಲ್ಲೇ ನಿನಗೊಂದು ಬ್ಯಾಗ್ ಬೇರೆ ಹಾಕಿಟ್ಟೇನಿ. ಹೆಂಗಿದ್ರು ಮಲೇಶಣ್ಣ ಈಕಿನ ಕರ್ಕೊಂಡು ಹೋಗಿ ಬರ್ತಾರಂತ ಗೊತ್ತಿತ್ತಲ್ಲ, ಅದಕ್ಕೆ ನಿನಗೊಂದು 7-8 ಉಂಡಿ ಹಾಕಿ ಡಬ್ಬಿ ಬೇರೆ ಇಟ್ಟೇನಿ ಹಿತ್ಲ ಕಡೆ. ಅದನ್ನ ತಗೊಂಡು ಹೋಗುವಂತಿ. ಸುಮ್ನಿರು. ಹೌದನ ಶಾಂತಕ್ಕ? ಇದ್ರ ನಿನ್ನಂತ ಗೆಳತಿರ್ಬೇಕು ನೋಡ. ಏನ ಅಂತೀಯಲ್ಲೇ?
ಬ್ಯಾಡ ಬೇ ನಿನ್ನುಂಡೆ ಯಾರಿಗ್ ಬೇಕಾಗೈತಿ ಗೌಡ್ರ ಈಗ ಹೆಂಗದಿರಿ ಆರೋಗ್ಯ ಹಾ ಚಲೋ ಐತಲ್ರಿ ಆರಾಮ್ ಅನ್ಸಾಕತ್ತೇನ್ರಿ ಗುಳಿಗೆ ತಗೊಂಡಂಗ ಆಲೆ ಎದ್ದು ಕುಂದ್ರಾಕತ್ತಿರಲ್ಲ ಪರವಾಗಿಲ್ರಿ ಸ್ವಲ್ಪ ತಲೆ ಕೆಡ್ಸ್ಕೊಬೇಡ್ರಿ ಏನೋ ಒಂದ್ ಗ್ರಹಣ ಅಂತ ಬರಂಗಿಲ್ಲ ಭೂಮಿಗೆ ಗ್ರಹಣ ಅನ್ನೋದು ಬರ್ತದಂತ ಏನ್ ಮನುಷ್ಯ ಬರ್ದಿಲ್ಲನ್ರಿ ಆರಾಮಕತಿ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಎಲ್ಲ ಸುಸೂತ್ರ ನಡ್ದತಿ ಯಾಕೆ ಟೆನ್ಷನ್ ತಗೊಂತೀರಿ ಬಂಗಾರ ಅಂತ ಮಗಳದಾಳ ಹಾ ನಮಗೂ ಅದ ಒಂದು ಚಿಂತೆ ಇಲ್ವಾ ಬಾರ ಉಂಡಿ ಕೊಡ್ತೇನೆ ಬಾ ನಮ್ದು ಕೆಲಸ ಬೇರೆ ಅದಾವ ಒಳಗೆ ಕೊಂಟಿಯಾ ಬಿಡಾಡಿ ಒಳಗ್ ಹೊಂಟ್ಲಿಕ್ಕೆ ಯವ್ವ 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 ನನ್ನ ಮನಿ ತೊಳೆದ ಬಳದ ಗುಡಿಸಿ ಗುಂಡಾಂತರ ಮಾಡ್ತಾರ ಯವ್ವ ಈ ಬಿಡಾಡ್ಯಾರು ನಮ್ಮ ಮನ್ಯಾಗ ನೆಟ್ಟಿಗೆ ಏನ್ ಇರಾಕ್ ಬಿಡುದಿಲ್ಲ ಇವ್ರು ಉಂಡಿ ಒಂದರ ತಿಂದಿ ನೀನು ಹೊಟ್ಟಿನ ಹೊಡಿತಿತ್ಲೇ ಅದು ಹೊಟ್ಟಿ ಹೊಡೆಯೋದಲ್ಲ ಚರ್ಗಿ ತಗೊಂಡು ಹತ್ತಿ ಓಡಾಡಿದ್ರು ಅಡ್ಡಿ ಇಲ್ಲ ಉಂಡಿ ಮಾತ್ರ ತಿನ್ನದ ಅದನ್ನ ಯವ್ವ ಯವ್ವ ನಮ್ ಗಿರ್ಜಿ ನಾಚಿಗೇಡಿ ಬಿಡಾಡಿ ನೋಡು